ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೆವು. ನಿನ್ನೆ ನಡೆದಂಥ ಪ್ರಕರಣದಲ್ಲಿ PSI ಆದ ಸೀತಾರಾಮ್ ಲಮಾಣಿ ಮೇಲೆ ಸಂಗಮನ ಬಸವ ಸ್ವಾಮೀಜಿಯವರು ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ರಕ್ಷಣೆ ಕೊಡುವ ಟೈಮ್ಗೆ ಯಾರೋ ಇರಲಿ, ಇವತ್ತು ರಕ್ಷಣೆ ನಾವು ಇರ್ತೇವೆ, ಪಬ್ಲಿಕ್ ಇರ್ತಾರೆ. ಒಬ್ಬ ಸ್ವಾಮಿ ಕೈ ಮಾಡ್ತಾನಂದ್ರೆ ಸ್ವಾಮಿ ಗುಂಡಾ ಸ್ವಾಮಿ, ಅವನು ಸ್ವಾಮಿ ಅಲ್ಲ. ಅಂಥ ಸ್ವಾಮಿಗಳಿಗೆ ಇಲ್ಲಿ ಈ ಬಿಜಾಪುರ ಕರ್ನಾಟಕದಲ್ಲೇ ಇಡಬಾರ್ದು. ಅಂಥ ಸ್ವಾಮಿಗಳಿಗೆ ತಡಿಪಾರು ಮಾಡಬೇಕು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ರಕ್ಷಣೆ ಕೊಡ್ತಾ ಇರ್ತೈತಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗಿದ್ರೆ ಮುಂದೆ ಏನು ಕಾನೂನು ಏನಾಗ್ತೈತಿ? ಅದಕ್ಕೆ ಕಾರಣ ಇದು ಈಗ ನಮ್ಮ ಸಮಾಜಕ್ಕೆ ನಮ್ಮ ಬಂಜಾರ ಸಮಾಜ ಸೀತಾರಾಮ್ ಲಮಾಣಿ ಅವರಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ನಾವು ಒಂದು ಖಂಡನೆ ಮಾಡ್ತೇವೆ. ಒಂದು ವೇಳೆ ಅವನ ಸ್ವಾಮಿ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಕರ್ನಾಟಕದಲ್ಲಿ ಮಾಡ್ತೇವೆ. ಮತ್ತು ಜಿಲ್ಲಾದಾಗೂ ಮಾಡ್ತೇವೆ. ಮತ್ತು ಈ ಸ್ವಾಮೀಜಿ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಅವರು ಮಾಮೂಲಿ ಒಬ್ಬ ಮನುಷ್ಯನ ಮೇಲೆ ಆದರೆ ಯಾಪರಿ ಕಾನೂನು ತಗೋತೀವಿ. ಇವ್ರ ಮೇಲೆ ಏನಾಗಿದೆ, ಒಬ್ಬ PSI ಆಗಿದೆ, ಇದ್ರ ಮ್ಯಾಗ ಏನು ಕಾನೂನು ತಗೋತಾರೆ ನಾವು ಕಾದು ನೋಡಿ ಮುಂದಿನ ನಿರ್ಧಾರ ತಗೋತೇವೆ. ಶಂಕರ್ ಚವಾಣ್, ಜಿಲ್ಲಾಧ್ಯಕ್ಷ.